ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ಜರ್ನಿಗೆ ಅಂತ್ಯ ಹಾಡಿ ಅಭಿಷೇಕ್ ಶ್ರೀಕಾಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಭಿಷೇಕ್ ಅವರ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು. ಕೊನೆ ತನಕ ಅಭಿ ಮನೆಯಲ್ಲಿರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ನಡ್ಕೊಂಡಂತಹ ಕೆಲವೊಂದು ರೀತಿ ಮಾಡ್ಕೊಂಡಂತಹ ಕೆಲವೊಂದು ಎಡವಟ್ಟಿನಿಂದಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಬೇಗನೆ ಹೊರಗಡೆ ಬಂದಿದ್ದಾರೆ. ಕೆಚ ಸುದೀಪ್ ಅವರೇ ವೇದಿಕೆಯಲ್ಲಿ ಹೇಳ್ತಾರೆ, ನೀವು ಅತ್ಯಂತ ಉತ್ತಮವಾದಂತಹ ವ್ಯಕ್ತಿತ್ವವನ್ನ ಹೊಂದಿದ್ದೀರಾ. ಯಾರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಹರ್ಟ್ ಆಗುವ ಹಾಗೆ ಮಾತನಾಡಲ್ಲ. ನಿಮ್ಮ ಥಿಂಕಿಂಗ್ ಚೆನ್ನಾಗಿದೆ, ಇದನ್ನ ಮುಂದುವರಿಸ್ಕೊಂಡು ಹೋಗಿ, ಒಳ್ಳೇದಾಗತ್ತೆ ಅಂತ ಅವರಿಗೆ ವಿಶ್ ಕೂಡ ಮಾಡ್ತಾರೆ. ಅಭಿಷೇಕ್ ಅವರ ತಾಯಿ ಕೂಡ ಹೇಳ್ತಾರೆ, ಆತನ ವ್ಯಕ್ತಿತ್ವ ಹಾಗೇನೆ, ಆತ ಯಾರಿಗೂ ಕೂಡ ಹರ್ಟ್ ಮಾಡಲ್ಲ ಅಂತ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಅಭಿಷೇಕ್ ರಕ್ಷಿತಾ ಅವರ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ಹೊರಗಡೆ ಬರ್ತಾ ಇದ್ದಂತೆ ಬೇರೆ ಬೇರೆ ಮಾಧ್ಯಮಗಳಿಗೆ ಅಭಿಷೇಕ್ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಈ ಸಂದರ್ಶನದಲ್ಲಿ ಅಭಿಷೇಕ್ ಬಹುತೇಕ ರಕ್ಷಿತಾ ಅವರ ಬಗ್ಗೆ ಒಳ್ಳೆಯ ವಿಚಾರಗಳನ್ನೇ ಹೇಳಿದ್ದಾರೆ. ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನ ಅವರು ಸಂದರ್ಶನಗಳಲ್ಲಿ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಅದನ್ನ ಕೇಳ್ತಾ ಇದ್ರೆ ರಕ್ಷಿತಾ ಅವರ ಅಭಿಮಾನಿಗಳಿಗೆ ಅವರ ಮೇಲಿನ ಅಭಿಮಾನ ಇನ್ನಷ್ಟು ಹೆಚ್ಚಾಗತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಾರಗಳ ಹಿಂದೆ ಅಭಿಷೇಕ್ ಹಾಗೂ ರಕ್ಷಿತಾ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತಹ ಯೂಟ್ಯೂಬ್ ವಿಡಿಯೋ ಒಂದನ್ನ ನಾವು ಮಾಡಿದ್ವಿ, ನಿಮ್ಗೆ ಅದನ್ನ ತೋರಿಸಿದ್ವಿ, ಯಾವ ರೀತಿ ಇಬ್ಬರ ನಡುವೆ ಸಂಭಾಷಣೆ ನಡೆಯಿತು ಅಂತ. ಅಭಿಷೇಕ್ ರಕ್ಷಿತಾ ಅವ್ರ ಜೊತೆ ಹೇಳ್ತಾರೆ, ನಿನ್ ಜೊತೆ ಮಾತನಾಡೋದಕ್ಕೆ ನಂಗೆ ಖುಷಿ ಆಗತ್ತೆ, ನೀನ್ ತುಂಬಾ ಮೆಚೂರ್ ಆಗಿ ಮಾತಾಡ್ತೀಯ, ನಿನ್ನ ಥಿಂಕಿಂಗ್ ಹಾಗೂ ನನ್ನ ಥಿಂಕಿಂಗ್ ಸಿಮಿಲರ್ ಆಗಿದೆ, ಹಾಗಾಗಿ ನನಗೆ ನಿನ್ ಜೊತೆ ಮಾತನಾಡೋದು ಖುಷಿ ಆಗತ್ತೆ ಅಂತ. ಇದೆಲ್ಲ ಆದ ಬಳಿಕ ಮೆಣಸಿನಕಾಯಿ ತಿನ್ನಿಸುವಂತಹ ಟಾಸ್ಕ್ ನಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಅಭಿ. ಮೆಣಸಿನಕಾಯಿಯನ್ನ ರಕ್ಷಿತಾ ಅವರಿಗೆ ಕೊಡ್ತಾರೆ. ಅದೇ ದಿನ ನಾಮಿನೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ಅಭಿಷೇಕ್ ಅವರು ನಾಮಿನೇಟೆಡ್ ತಂಡದಲ್ಲಿ ಇರ್ತಾರೆ. ಕೊನೆಗೆ ಅಭಿಷೇಕ್ ಅವರನ್ನ ರಕ್ಷಿತಾ ಅವರು ಸೇವ್ ಮಾಡ್ತಾರೆ. ಇದು ನನಗೆ ತುಂಬಾನೇ ಅಚ್ಚರಿ ಅನಿಸ್ತು ಅಂತ ಸಂದರ್ಶನದಲ್ಲಿ ಅಭಿಷೇಕ್ ಹೇಳ್ಕೊಂಡಿದ್ದಾರೆ. ನನಗೂ ಹಾಗೂ ರಕ್ಷಿತನಿಗೆ ಯಾವುದೋ ಒಂದು ವಿಚಾರಕ್ಕೆ ಆ ದಿನ ಸ್ವಲ್ಪ ಕೋಪ ಆಗತ್ತೆ, ಹಾಗಾಗಿ ನಾನು ಆಕೆಗೆ ಮೆಣಸಿನಕಾಯಿ ಕೊಡ್ತೀನಿ. ಇಷ್ಟೆಲ್ಲ ಆದ ನಂತರ ಆಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ, ಯಾಕೆ ನೀನು ಆ ಥರ ಹೇಳಿದ್ರಿ ಅಂತ ನನ್ನ ಹತ್ರ ಪ್ರಶ್ನೆ ಮಾಡ್ತಾರೆ. ಇದಾದ ದಿನವೇ ಸಂಜೆ ನಾಮಿನೇಷನ್ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ನಾಮಿನೇಟೆಡ್ ತಂಡದಲ್ಲಿರ್ತೀನಿ, ಅಲ್ಲಿ ಒಬ್ಬರನ್ನ ಸೇವ್ ಮಾಡಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ನನ್ನನ್ನ ಸೇವ್ ಮಾಡ್ತಾರೆ, ರಘು ಅವರನ್ನ ನಾಮಿನೇಟ್ ಮಾಡ್ತಾರೆ. ಇದು ಸಾಕಷ್ಟು ಬ್ಲೇಮ್ ಅನ್ನ ತೆಗೆದುಕೊಳ್ಳುವ ಹಾಗಾಗತ್ತೆ ರಕ್ಷಿತಾ. ಆದ್ರೆ ಅದೆಲ್ಲವನ್ನ ಕೂಡ ಕೇರ್ ಮಾಡದೆ ಆಕೆ ನನಗೆ ಸಪೋರ್ಟ್ ಮಾಡ್ತಾರೆ, ನನಗೂ ಕೂಡ ಅಚ್ಚರಿ ಅನಿಸ್ತು ಅಂತ ಹೇಳಿದ್ದಾರೆ. ರಕ್ಷಿತಾ ಅವರು ಕೆಲವೊಮ್ಮೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಆಕೆ ಎಡವಟ್ಟು ಮಾಡ್ತಾರೆ, ಹೀಗೆಲ್ಲ ಸಾಕಷ್ಟು ಜನರಿಗೆ ಅನ್ಸತ್ತೆ. ಆದ್ರೆ ರಕ್ಷಿತಾ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಆಕೆ ತುಂಬಾ ಮೆಚೂರ್ ಆಗಿ ಬಿಹೇವ್ ಮಾಡ್ತಾಳೆ, ಜೊತೆಗೆ ಲೈವ್ಲಿ ಆಗಿರ್ತಾಳೆ. ಬಿಗ್ ಬಾಸ್ ಮನೆಯಲ್ಲಿ ಸದಾ ಆಕ್ಟಿವ್ ಆಗಿರ್ತಾಳೆ, ಎಲ್ಲರ ಜೊತೆ ಸಮಯ ಕಳೀತಾ ಎಲ್ಲರನ್ನ ಮಾತಾಡಿಸ್ತಾ ಇರ್ತಾಳೆ. ಆಕೆಯ ಜೊತೆ ಮನಸ್ಸಿನಿಂದ ಮಾತಾಡ್ಬೋದು, ಯಾವುದೇ ವಿಚಾರವನ್ನ ಕೂಡ ಆಕೆಯ ಜೊತೆ ಶೇರ್ ಮಾಡ್ಕೊಳ್ಬೋದು. ನಾನು ಅವಳ ಜೊತೆ ತುಂಬಾ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಅಂತ ಅವರು ಹೇಳಿದ್ದಾರೆ. ಆಕೆ ನನಗೆ ಪ್ರತಿ ಸಲ ಹೇಳ್ತಾ ಇದ್ಲು, ಈ ಜರ್ನಿಯನ್ನ ನೀವು ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಆಗಿ, ಯಾಕೆ ಜಾಸ್ತಿ ಯೋಚನೆ ಮಾಡ್ತಾ ಈ ರೀತಿ ಎಲ್ಲ ಹೇಳ್ತಾ ಇದ್ಲು. ಯಾವುದಕ್ಕೂ ನೀವು ಯೋಚನೆಯನ್ನ ಮಾಡಬೇಡಿ, ಆರಾಮಾಗಿರಿ ಅಂತ ನನಗೆ ಅನೇಕ ಬಾರಿ ಆಕೆ ಸಲಹೆಯನ್ನ ಕೊಡ್ತಾ ಇದ್ಲು. ಅವಳ ಮೇಲೆ ನನಗೆ ಒಳ್ಳೆ ಒಪಿನಿಯನ್ ಇದೆ, ಯಾವತ್ತಿಗೂ ಕೂಡ ನಾನು ಆಕೆಯನ್ನ ಬ್ಲೇಮ್ ಮಾಡಲ್ಲ ಅಂತ ಅಭಿಷೇಕ್ ಹೇಳಿದ್ದಾರೆ. ಇನ್ನು ಅವತ್ತು ನಾಮಿನೇಟೆಡ್ ಆದಂತಹ ಸಂದರ್ಭದಲ್ಲಿ ಆಕೆ ನನ್ನನ್ನ ಸೇವ್ ಮಾಡ್ತಾಳೆ. ಆಗ ನನಗೆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸತ್ತೆ. ಶಿ ಈಸ್ ವೆರಿ ಸೆನ್ಸಿಬಲ್. ಹಾಗೆ ಯಾರಿಗೂ ಕೂಡ ಆಕೆ ಫೇವರಿಸಮ್ ಮಾಡಲ್ಲ. ಆಕೆ ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ, ಅಥವಾ ಯಾರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾಳೋ ಅಂಥವ್ರು ತಪ್ಪು ಮಾಡಿದಾಗ್ಲೂ ಕೂಡ ಆಕೆ ಯಾವುದೇ ರೀತಿಯಾದಂತಹ ಫಿಲ್ಟರ್ ಇಲ್ಲದೆ ಅವರಿಗೆ ನೇರವಾಗಿ ಹೇಳ್ಬಿಡ್ತಾಳೆ. ಅದು ಕೆಲವೊಮ್ಮೆ ಬೇಸರ ಅಂತ ಅನ್ಸ್ಬೋದು, ಅಥವಾ ನೋಡುವವರಿಗೆ ಆಕೆ ಹಾಗೆ ಮಾಡಿದ್ಲು ಅಂತ ಅನ್ಸುತ್ತೆ. ಆದ್ರೆ ಆಕೆ ನಿಜವಾಗ್ಲೂ ಒಳ್ಳೆಯವಳು. ಆಕೆ ತುಂಬಾ ಎಮೋಷನಲ್ ಆಗಿರ್ತಾಳೆ, ತುಂಬಾ ಎಮೋಷನಲ್ ಇರುವಂತಹ ವ್ಯಕ್ತಿತ್ವವನ್ನ ಹೊಂದಿದವಳು ಅಂತ ಅಭಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಆಕೆಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಡಿಸೈಡ್ ಮಾಡೋದು ಚೆನ್ನಾಗಿ ಗೊತ್ತಿದೆ. ಆಕೆ ಕೆಲವೊಂದ್ಸಲ ನಾಮಿನೇಷನ್ಗೆ ರೀಸನ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಬೇರೆ ರೀತಿ ಕಾಣುತ್ತೆ, ಆಕೆಗೆ ಕಷ್ಟ ಆಗುತ್ತೆ ರೀಸನ್ ಅನ್ನ ಕೊಡೋದಕ್ಕೆ. ಅವಳು ತುಂಬಾ ಎಮೋಷನಲ್. ಆಕೆ ಕೆಲವೊಂದು ಸಂದರ್ಭದಲ್ಲಿ ನೀನ್ ಯಾಕೆ ನನ್ನನ್ನ ಈ ರೀಸನ್ ಕೊಟ್ಟರು, ನಾಮಿನೇಟ್ ಮಾಡಿದೆ ಅಂತ ಯಾರಾದ್ರೂ ಕೇಳಿದಾಗ ಆಕೆಗೆ
ಟೆನ್ಷನ್ ಆಗತ್ತೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಲ್ಲ, ಆಕೆಗೆ ಗಾಬರಿ ಆಗತ್ತೆ, ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡೋದಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಕೆಯನ್ನ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಅಭಿಷೇಕ್ ಹೇಳಿದ್ದಾರೆ. ಈ ಹಿಂದೆ ಕೂಡ ಅಭಿಷೇಕ್ ರಕ್ಷಿತಾ ಬಗ್ಗೆ ಒಳ್ಳೆಯ ಮಾತನ್ನೇ ಹೇಳಿದ್ರು. ಅದರ ಮಧ್ಯೆ ಇಬ್ಬರ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯ ಮೂಡ್ತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಅಭಿಷೇಕ್ ಅದು ಯಾವುದೂ ಕೂಡ ಅಲ್ಲ, ನಮ್ಮ ನಡುವೆ ಒಳ್ಳೆಯ ಆದಂತಹ ಒಂದು ಬಾಂಧವ್ಯ ಇತ್ತು, ಆಕೆ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ, ಆಕೆಗಿರುವಂತಹ ಸಪೋರ್ಟ್ ಅನ್ನ ನೋಡಿ ನನಗೆ ಖುಷಿ ಆಯ್ತು ಅಂತ ಸಾಕಷ್ಟು ಜನ ಈ ಸಂದರ್ಶನಗಳನ್ನ ನೋಡಿದ ಬಳಿಕ ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಭಿಷೇಕ್ ಹಾಗಾದ್ರೆ ಮಧ್ಯದಲ್ಲಿ ರಕ್ಷಿತಾ ವಿಚಾರಕ್ಕೆ ಯಾಕೆ ಚೇಂಜ್ ಆದ್ರು, ಸ್ಪಂದನ ಸೋಮಣ್ಣ ಅವರ ಹಿಂದೆ ಯಾಕೆ ಹೋದ್ರು, ನಿಜವಾಗ್ಲೂ ರಕ್ಷಿತಾ ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೆ ರಕ್ಷಿತಾ ಜೊತೆನೆ ಇರ್ಬೋದಿತ್ತು. ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ನೋವಾಗುವ ರೀತಿ ಅಭಿ ವರ್ತಿಸಿದ್ದಾರೆ. ಅಭಿಗೋಸ್ಕರ ಎಲ್ಲ ರೀತಿಯಾದಂತಹ ಬ್ಲೇಮ್ ಅನ್ನ ರಕ್ಷಿತಾ ತೆಗೆದುಕೊಂಡ್ರು. ಅವತ್ತು ನಾಮಿನೇಷನ್ ಸಂದರ್ಭದಲ್ಲಿ ಅಭಿಯನ್ನ ಸೇವ್ ಮಾಡಿದ್ರು, ಆದ್ರೆ ಅಭಿ ಎಲ್ಲ ಸಂದರ್ಭದಲ್ಲಿ ರಕ್ಷಿತಾ ಜೊತೆಗೆ ನಿಂತಿಲ್ಲ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಯಾವ ರೇಂಜ್ಗೆ ರಕ್ಷಿತಾ ಅವರಿಗೆ ಸಪೋರ್ಟ್ ಇದೆ ಅನ್ನೋದು ಗೊತ್ತಾದ ಮೇಲೆ ಅಭಿ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ, ಈ ರೀತಿ ಹೇಳ್ತಿದ್ದಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಅಭಿ ಮಾತಾಡುವಂತ ರೀತಿ ನೋಡಿದ್ರೆ ಅವ್ರು ನಿಜವಾಗ್ಲೂ ರಕ್ಷಿತಾ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಯಾವುದೇ ರೀತಿಯಾದಂತಹ ಬೇಸರವನ್ನ ಆಕೆಯ ಬಗ್ಗೆ ತೋರಿಸದೆ ಆಕೆಯಲ್ಲಿರುವಂತಹ ಒಳ್ಳೆಯ ಗುಣಗಳನ್ನೇ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಇದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನ ಕೊಟ್ಟಿದೆ. ಇದೇ ರೀತಿ ಆಟವನ್ನ ಮುಂದುವರಿಸಿದ್ರೆ ಖಂಡಿತವಾಗ್ಲೂ ರಕ್ಷಿತಾ ಗೆದ್ದೇ ಗೆಲ್ತಾರೆ. ಅಭಿ ಹೇಳಿದ ಹಾಗೆ ಅವರಲ್ಲಿರೋದು ಬರೀ ಒಳ್ಳೆಯ ಗುಣಗಳೇ, ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಕೆಟ್ಟದನ್ನ ಅವರು ಬಯಸಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವರು ಮಾಡುವಂತ ರೀತಿ ನೋಡಿದ್ರೆ ಗೊತ್ತಾಗತ್ತೆ, ಆಕೆ ಯಾವತ್ತೂ ಕೂಡ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಿಲ್ಲ. ಆಕೆ ಇದೇ ರೀತಿ ಆಟವನ್ನ ಆಡ್ಲಿ, ಬಿಗ್ ಬಾಸ್ ವಿನ್ನರ್ ಆಗ್ಲಿ ಅಂತ ಸಾಕಷ್ಟು ಜನ ಅವರ